ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ 900 ವರ್ಷಗಳ ಇತಿಹಾಸವುಳ್ಳ ಬೇಲೂರು ಹಳೆಬೀಡು ದೇವಸ್ಥಾನದ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೀಕ್ಷಕರೇ, ಈ ಬೇಲೂರು ಹಳೆಬೀಡು ಟೆಂಪಲ್ಸ್ ನಮ್ಮ ಹಾಸನ ಡಿಸ್ಟಿಕ್ಕಿಗೆ ಸೇರುತ್ತೆ. ಇನ್ನು ಈ ಟೆಂಪಲ್ಸ್ ಬೆಂಗಳೂರಿನಿಂದ 220 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿವೆ. ಇನ್ನು ಈ ಚೆನ್ನಕೇಶವ ಸ್ವಾಮಿ ಟೆಂಪಲನ್ನು ಲಾರ್ಡ್ ವಿಷ್ಣುಗೆ ಡೆಡಿಕೇಟ್ ಮಾಡ್ತಾ ಹೊಯ್ಸಳ ಡೈನಸ್ಟಿಯ ರಾಜ ವಿಷ್ಣುವರ್ಧನ 12ನೇ ಶತಮಾನದಲ್ಲಿ ಈ ಟೆಂಪಲನ್ನು ಕಟ್ಟಿಸ್ತಾರೆ. ಈ ಬೇಲೂರನ್ನು ಮೊದಲು ವೇಲೂರು ಅಂತ ಕರೆಯೋರು. ಹೊಯ್ಸಳ ಡೈನಸ್ಟಿಯ ದ್ವಾರ ಸಮುದ್ರಕ್ಕಿಂತ ಮೊದಲು ಈ ಬೇಲೂರನ್ನೇ ಕ್ಯಾಪಿಟಲ್ ಸಿಟಿಯಾಗಿ ಮಾಡ್ಕೊಂಡಿದ್ರು ರಾಜ ವಿಷ್ಣುವರ್ಧನ. ವೀಕ್ಷಕರೇ, ಈ ಹೊಯ್ಸಳ ಡೈನಸ್ಟಿಯ ರಾಜ ವಿಷ್ಣುವರ್ಧನ ಈ ಹೆಸರು ಹೇಳಿದಾಗೆಲ್ಲ ನನಗಂತೂ ನೆನಪಾಗೋದೆ ನಮ್ಮೆಲ್ಲರ ನೆಚ್ಚಿನ ದಾದ ಕೋಟಿಗೊಬ್ಬ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಯಾಕಂದರೆ ನಮ್ಮ ಪುಟ್ಟಣ ಕೆಣಗಾಳ್ ಅವರು ನಾಗರಾವ್ ಸಿನಿಮಾದಲ್ಲಿ ಅಪ್ಪಾಜಿ ಅವರಿಗೆ ಈ ಹೆಸರನ್ನು ಇಡ್ತಾರೆ. ಇನ್ನು ಈ ಬೇಲೂರು ಹಳೆಬೀಡು ದೇವಸ್ಥಾನಗಳನ್ನು ವಿಷ್ಣು ಅಪ್ಪಾಜಿಯವರ ಸಾಕಷ್ಟು ಸಿನಿಮಾಗಳಲ್ಲಿ ನಾವು ನೋಡ್ಬೋದು. ಅದರಲ್ಲಿ ಒಂದಾಗಿರೋ ಈ ಸಿಂಹಾದ್ರಿ ಸಿಂಹ ಅಂತೂ ತುಂಬಾ ಸ್ಪೆಷಲ್. ಯಾಕಂದರೆ ಈ ಕಲ್ಲಾದರೆ ನಾನು ಅನ್ನೋ ಸಾಂಗಲ್ಲಿ ನಮ್ಮ ಬೇಲೂರಿನ ವೈಭವ ಎಂಥದ್ದು ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಅಂತ ಹೇಳ್ತಾರೆ. ಅಂದರೆ ನಾನೇನಾದರೂ ಕಲ್ಲಾದರೆ ಈ ಬೇಲೂರಿನ ಕಲ್ಲಾಗಿರೋದಕ್ಕೆ ಇಷ್ಟಪಡ್ತೀನಿ ಅನ್ನೋ ಈ ಲೈನ್ಸ್ ತುಂಬಾ ಚೆನ್ನಾಗಿದೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಸಿಂಹಾದ್ರಿಯ ಸಿಂಹ ಸಿನಿಮಾದ ಸಾಂಗ್ಸ್ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಇಲ್ಲಿ ನಿಮ್ಗೊಂದು ವಿಷಯ ಹೇಳಬೇಕು. ಏನಪ್ಪ ಅಂದರೆ, ವಿಷ್ಣು ಅಪ್ಪಾಜಿಯವರ ಸಿನಿಮಾದಲ್ಲಿ ಇಲ್ಲೊಂದು ಸಾಂಗ್ ಶೂಟ್ ಮಾಡ್ತಿರ್ತಾರೆ. ಆಗ ಪ್ರೊಡ್ಯೂಸರ್ ಅವರು ಇಲ್ಲಿ ಪ್ಲಾಸ್ಟಿಕ್ ಹಾರಗಳನ್ನು ಹಾಕ್ಸಿರ್ತಾರೆ. ಅದಕ್ಕೆ ವಿಷ್ಣು ಅಪ್ಪಾಜಿ ಒಪ್ಪಿರಲಿಲ್ಲ. ಅವರ ಸ್ವಂತ ಖರ್ಚಿನಿಂದ ಹೂಗಳನ್ನು ತರಿಸಿ ಇಲ್ಲಿ ಸಾಂಗ್ ಶೂಟ್ ಕಂಪ್ಲೀಟ್ ಮಾಡಿದ್ದಾರೆ. ಇದಲ್ವಾ ನಮ್ಮ ವಿಷ್ಣು ಅಪ್ಪಾಜಿ ಅವರ ಒಂದು ನೈಜ ಗುಣ. ನಿಜಕ್ಕೂ ಅವ್ರನ್ನ ನಾವು ತುಂಬಾ ಮಿಸ್ ಆಗ್ತೀವಿ. ವಿ ಮಿಸ್ ಯು ಅಪ್ಪಾಜಿ ಫಾರ್ ಎವರ್. ವೀಕ್ಷಕರೇ, ಹಾಗೆ ಈ ದೇವಸ್ಥಾನಗಳಲ್ಲಿ ಇನ್ನೂ ಸಾಕಷ್ಟು ಸಿನಿಮಾಗಳ ಶೂಟಿಂಗ್ ನಡೆದಿವೆ. ಅವನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ಸಾಕಷ್ಟು ಸಿನಿಮಾಗಳ ಶೂಟಿಂಗ್ ನಡೆದಿರ್ಬೋದು, ಅನ್ಯ ಭಾಷಾ ಚಲನಚಿತ್ರಗಳನ್ನು ತೆಗೆದಿರ್ಬೋದು. ಆದರೆ ಈ ಎರಡೂ ದೇವಸ್ಥಾನಗಳನ್ನು ತುಂಬ ಚೆನ್ನಾಗಿ ತೋರಿಸಿರೋದು ಮಾತ್ರ ನಮ್ಮ ಕನ್ನಡದ ರಗಡ್ ಮೂವಿಲಿ ಮಾತ್ರ. ಆಲ್ಮೋಸ್ಟ್ 70% ಸಿನಿಮಾ ಶೂಟಿಂಗನ್ನು ಈ ಬೇಲೂರು ಹಳೆಬೀಡು ಟೆಂಪಲ್ಸಲ್ಲೇ ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಎಷ್ಟು ಜನ ಸಿನಿಮಾ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವೀಕ್ಷಕರೇ, ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಬೇಲೂರು ಚೆನ್ನಕೇಶವ ಸ್ವಾಮಿ ಟೆಂಪಲಲ್ಲಿ ತೆಲುಗು ಇಂಡಸ್ಟ್ರಿಯ ಅಲ್ಲು ಅರ್ಜುನ್ ನಟನೆಯ DJ ಮೂವಿಯ ಚಿತ್ರವನ್ನು ಕೂಡ ಶೂಟ್ ಮಾಡಿದರು. ಆದರೆ ಈ DJ ಮೂವಿ ಶೂಟ್ ಮಾಡಬೇಕಾದ್ರೆ ದೊಡ್ಡ ಜಗಳನೇ ನಡೆದಿತ್ತು. ಅಂಥದ್ದೇನಪ್ಪ ಅಂದರೆ, ಈ ಮೂವಿ ಶೂಟ್ ಮಾಡಬೇಕಾದ್ರೆ ಯಾವ ಟೂರಿಸ್ಟ್ಗಳನ್ನು ಅಲೋ ಮಾಡ್ತಿರಲಿಲ್ಲ. ಹಾಗೆ ದೇವರಿಗೆ ಪೂಜೆ ಮಾಡಲು ಅವಕಾಶ ಕೊಡ್ತಿರಲಿಲ್ಲ. ಇನ್ನು ದೇವಸ್ಥಾನದ ಬಾಗಿಲನ್ನು 4 ದಿನದಿಂದ ತೆಗೆದೇ ಇರಲಿಲ್ವಂತೆ. ಹಾಗೆ ಇನ್ನೊಂದು ದೊಡ್ಡ ವಿಷಯ ಏನಪ್ಪ ಅಂದರೆ, ಈ ವೈಷ್ಣವ ಟೆಂಪಲಲ್ಲಿ ಶಿವಲಿಂಗವನ್ನು ಇಟ್ಟು ಶೂಟ್ ಮಾಡ್ತಿದ್ರು ಅಂತ ಅಲ್ಲಿರೋ ಭಕ್ತರಿಗೆ ಇಷ್ಟ ಆಗಲಿಲ್ಲ. ಆದ್ದರಿಂದ ಇದ್ರ ಮೇಲೆ ದೊಡ್ಡ ರಾಧ ಅಂತಲೇ ಮಾಡಿ ಶೂಟಿಂಗ್ ನಿಲ್ಲಿಸಿದ್ರು. ಬಿಡಿ, ಈ ವಿಷಯಗಳೆಲ್ಲ ದೊಡ್ಡದಾಗಿ ಸೌಂಡ್ ಮಾಡಿ ಈಗಾಗಲೇ ತಣ್ಣಗಾಗ್ಬಿಟ್ಟಿವೆ. ಇದೆಲ್ಲ ಆಲ್ರೆಡಿ ಮುಗ್ದೋಗಿರೋ ಅಧ್ಯಾಯ. 2017ರಲ್ಲಿ ಆಗಿರುವಂತಹ ಈ ಒಂದು ಇನ್ಸಿಡೆಂಟ್
ಇನ್ನೊಂದ್ಸಲ ರೀಕಾಲ್ ಮಾಡಿದ್ದೀನಿ ಅಷ್ಟೆ. ವೀಕ್ಷಕರೇ, ನಿಮ್ಮಲ್ಲಿ ಎಷ್ಟು ಜನ ಈ ಬೇಲೂರು ಚೆನ್ನಕೇಶವ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮಲ್ಲಿ ಯಾರಾದರೂ ಇನ್ನೂ ನೋಡಿಲ್ಲ ಅನ್ನೋದಾದರೆ ಒಂದ್ಸಲಿ ನೋಡಿ, ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ಇನ್ನು ಈ ಬೇಲೂರು ಚೆನ್ನಕೇಶವ ಸ್ವಾಮಿ ಟೆಂಪಲನ್ನು ನೋಡಿದ್ರಲ್ಲ, ಇನ್ನು ಈ ಬೇಲೂರಿನಿಂದ 16 ಕಿಲೋಮೀಟರ್ ದೂರದಲ್ಲಿರೋ ಹಳೆಬೀಡು ದೇವಸ್ಥಾನನೂ ತೋರಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಬನ್ನಿ ಹಳೆಬೀಡು ಹೋಗೋಣ. ವೀಕ್ಷಕರೇ, ಹೊಯ್ಸಳ ಸಾಮ್ರಾಜ್ಯದ ರಾಜ ವಿಷ್ಣುವರ್ಧನ ಬೇಲೂರು ಚೆನ್ನಕೇಶವ ಸ್ವಾಮಿ ಟೆಂಪಲನ್ನು ವಿಷ್ಣುವಿಗೆ ಅರ್ಪಿಸಿದ್ರೆ, ಈ ಹಳೆಬೀಡು ಟೆಂಪಲನ್ನು ಶಿವನಿಗೆ ಅರ್ಪಿಸಿದ್ದಾನೆ. ಈ ಹಳೆಬೀಡುಲಿ 2 ಥರ ಶಿವಲಿಂಗವನ್ನು ನೋಡ್ಬೋದು. ಒಂದು ಹೊಯ್ಸಳೇಶ್ವರ, ಇನ್ನೊಂದು ಶಾಂತಲೇಶ್ವರ. ವೀಕ್ಷಕರೇ, ಈ ಬೇಲೂರು ಹಳೆಬೀಡು ದೇವಸ್ಥಾನಗಳನ್ನು ಕರ್ನಾಟಕದ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಇನ್ನು ಈ ಹೊಯ್ಸಳ ಆರ್ಕಿಟೆಕ್ಚರನ್ನು ನೋಡಲು ವಿದೇಶಿಗರು ಹಾಗೂ ಪ್ರವಾಸಿಗರು ದಿನನಿತ್ಯ ಬರ್ತಾನೆ ಇರ್ತಾರೆ. ವೀಕ್ಷಕರೇ, ಇನ್ನು ರಾಜ ವಿಷ್ಣುವರ್ಧನ ಅವರ ಆಳ್ವಿಕೆಯಲ್ಲಿ ಈ ಹಳೆಬೀಡನ್ನು ದ್ವಾರ ಸಮುದ್ರ ಅಂತ ಕರಿತಾ ಇದ್ರು. ಇಲ್ಲಿ 2 ಥರ ನಂದಿಯನ್ನು ಕೂಡ ನಾವು ನೋಡ್ಬೋದು. ಇನ್ನು ಈ ಬೇಲೂರು ಹಳೆಬೀಡು ದೇವಸ್ಥಾನಗಳಲ್ಲಿ ಹಲವಾರು ಆರ್ಕಿಟೆಕ್ಚರ್ಗಳನ್ನು ನಾವು ನೋಡ್ಬೋದು. ಇನ್ನೊಂದೇನಪ್ಪ ಅಂದರೆ, ನಮ್ಮ ರಾಮಾಯಣ ಮಹಾಭಾರತಗಳ ದೃಶ್ಯವನ್ನು ನಾವಿಲ್ಲಿ ಕಾಣ್ಬೋದು. ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇನ್ನು ಈ ಬೇಲೂರು ಹಳೆಬೀಡು ದೇವಸ್ಥಾನಗಳ ಕೆತ್ತನೆಯನ್ನು ಮಾಡಿರುವಂತಹ ಶಿಲ್ಪಿಗಳ ಹೆಸರನ್ನು ಹೇಳೋದಾದರೆ, ರೂವಾರಿ ಮಲಿತಮ್ಮ, ದಾಸೋಜ ಮತ್ತು ಅವನ ಮಗ ಚಾವಣ, ಇನ್ನು ಮಳಿಯಣ್ಣ ಮತ್ತು ನಾಗೋಜ ಈ ದೇವಸ್ಥಾನದ ಮೇಲೆ ಪಕ್ಷಿ ಹಾಗೂ ಇತರೆ ಪ್ರಾಣಿಗಳನ್ನು ಕೆತ್ತಿದ್ದಾರೆ. ಇನ್ನು ಹಳೆಬೀಡು ದೇವಸ್ಥಾನದ ಶಿಲ್ಪಿಗಳ ವಿಷಯಕ್ಕೆ ಬಂದರೆ, ಮಣಿಬಲಕಿ, ಮೊಬಲ, ಬಲ್ಲನ್ನ, ಬೋಚನ್ನ, ಕೇತನ, ಬಾಮ, ಬಾಲಕಿ ಅಂಡ್ ರಿವೋಜನ, ಇಷ್ಟು ಜನ ಶಿಲ್ಪಿಗಳಿಂದ ಈ ನಮ್ಮ ಬೇಲೂರು ಹಳೆಬೀಡು ದೇವಸ್ಥಾನಗಳು ಮೂಡಿ ಬಂದಿವೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಬೇಲೂರಿನ ದೇವಸ್ಥಾನದಲ್ಲಿ ವಿಷ್ಣುವಿನ 10 ಅವತಾರಗಳನ್ನು ಕೆತ್ತಿದ್ರೆ, ಈ ಹಳೆಬೀಡುವಲ್ಲಿ ಶಿವನ ಅವತಾರಗಳನ್ನು ಕೆತ್ತಿದ್ದಾರೆ. ಹಾಗೆ ವೀಕ್ಷಕರೇ, ಈ ದೇವಸ್ಥಾನಗಳನ್ನು ಹಾಳು ಮಾಡಲು ಕೂಡ ಡೆಲ್ಲಿ ಸುಲ್ತಾನ್ಸ್ ಇನ್ನೂ ಹಲವಾರು ವೈರಿ ಸಾಮ್ರಾಜ್ಯಗಳು ನಾಶ ಮಾಡಲು ಬರುತ್ತಿದ್ವು. ವೀಕ್ಷಕರೇ, ಈ 2 ದೇವಸ್ಥಾನಗಳನ್ನು ನಿಮ್ಮಲ್ಲಿ ಎಷ್ಟು ಜನ ನೋಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.